ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET ಪರೀಕ್ಷೆ ಅಂತ ನಾವೇನು ಕರಿತೇವೆ, ಈ ಒಂದು ಪರೀಕ್ಷೆ ನವೆಂಬರ್ ತಿಂಗಳ 26ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಸೊ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ, ಪ್ರಿಪರೇಷನನ್ನು ನೀವು ಮಾಡ್ಕೊಳ್ಳಿಕ್ಕೆ 60 ದಿನಗಳಷ್ಟು ಕಾಲ ಸಮಯಾವಕಾಶ ಸಿಗ್ತದೆ. ಇನ್ನು 60ರಿಂದ 65 ದಿನಗಳಷ್ಟು ಕಾಲ ಸಮಯಾವಕಾಶ ಸಿಗ್ತದೆ. ಸೊ ಈ ಒಂದು ಸಮಯಾವಕಾಶದ ಒಳಗಡೆ, ಸೀಮಿತ ಸಮಯಾವಕಾಶದ ಒಳಗಡೆ ನೀವು ಯಾವ ಥರ ತಯಾರಿಯನ್ನು ಮಾಡಿಕೊಂಡ್ರೆ ಈ KSET ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಬೋದು, ಅರ್ಹತೆಯನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ಗಳನ್ನು, ಸ್ಟ್ರಾಟಜಿಸ್ಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಈ ಒಂದು KSET ಪರೀಕ್ಷೆಯ ಬಗ್ಗೆ ಹೇಳ್ತಾ ಹೋಗ್ತೇನೆ. ಸೊ ಈ ಒಂದು ಪರೀಕ್ಷೆಯನ್ನು KSET ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡಬೇಕಿದ್ರೆ, ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕಿದ್ರೆ, ಎಲಿಜಿಬಿಲಿಟಿಯನ್ನು ಹೊಂದಬೇಕಿದ್ರೆ ಹಾರ್ಡ್ ವರ್ಕ್ ಬೇಕೇ ಬೇಕಾಗ್ತದೆ. ಹಾರ್ಡ್ ವರ್ಕ್ನ ಜೊತೆಗೆ ಒಂದಷ್ಟು ಸ್ಮಾರ್ಟ್ ವರ್ಕ್ಗಳು ಕೂಡ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ, ಸೊ ಈ ಒಂದು ಪರೀಕ್ಷೆಗೆ ನೀವು ಏನನ್ನು ಓದಬೇಕು, ಸೊ ಹಾಗೆಯೇ ಯಾವ ಥರ ಓದಬೇಕು, ಸೊ ಯಾವ ಸ್ಟ್ರಾಟಜಿಸ್ಗಳನ್ನು ಮಾಡಬೇಕು ಈ ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡುವ ದೃಷ್ಟಿಯಿಂದ, ಹಾಗೆಯೇ ಒಂದು ವೇಳೆ ನೀವು ಪ್ರಥಮ ಬಾರಿ ಈ ಒಂದು ಪರೀಕ್ಷೆಯನ್ನು ಅಟೆಂಪ್ಟ್ ಮಾಡ್ತಿದ್ರೆ ಹೇಗೆ ಪ್ರಥಮ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು, ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತಾ ಹೋಗ್ತಾನೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸೊ ಎಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾಕೆ ನಾನು ಪದೇ ಪದೇ ರಿಕ್ವೆಸ್ಟನ್ನು ಮಾಡ್ಕೊತಿದ್ದೇನೆ ಅಂತ ಹೇಳಿದ್ರೆ, ಒಂದು ಎಜುಕೇಷನಲ್ ಕಂಟೆಂಟ್ ಇರುವಂತಹ ಒಂದು ವಿಡಿಯೋವನ್ನು ಮಾಡಬೇಕಿದ್ರೆ ಸಾಕಷ್ಟು ಪ್ರಿಪರೇಷನ್ಸ್ಗಳು ಬೇಕಾಗ್ತದೆ, ಸಾಕಷ್ಟು ರಿಸರ್ಚ್ಗಳು ಬೇಕಾಗ್ತದೆ. ಹಾಗಾಗಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಮೋಟಿವೇಶನನ್ನು ಕೊಡ್ತದೆ. ಇನ್ನಷ್ಟು ಉತ್ತಮ ಕ್ವಾಲಿಟಿಯ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಒಂದಷ್ಟು ಸ್ಫೂರ್ತಿ ಸಿಕ್ಕಂತಾಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಇನ್ನೊಮ್ಮೆ ಹೇಳ್ತಿದ್ದೇನೆ. ಸೊ ನಾನೀಗಾಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸೊ ಈ ಮೊದಲು ಮೈಸೂರು ಯೂನಿವರ್ಸಿಟಿ, ಮೈಸೂರು ವಿಶ್ವವಿದ್ಯಾನಿಲಯ ಈ ಪರೀಕ್ಷೆಯನ್ನು ನಡೆಸ್ತಾ ಇತ್ತು. ಲಾಸ್ಟ್ 2021ರಲ್ಲಿ ಈ ಒಂದು ಪರೀಕ್ಷೆ ನಡೆದಿತ್ತು. 2022ರಲ್ಲಿ ಈ ಪರೀಕ್ಷೆ ನಡೆದಿಲ್ಲ. ಸೊ ಅಲ್ಲಿ KSET ಪರೀಕ್ಷೆಯಲ್ಲಿ ಏನೋ ಅಕ್ರಮ ಆಗಿದೆ ಅನ್ನುವಂಥ ಒಂದು ವಿವಾದ ಆಗಿತ್ತು. ಸೊ ಅದನ್ನು ಸರ್ಕಾರ ತನಿಖೆ ಕೂಡ ಆದೇಶವನ್ನು ಮಾಡಿತ್ತು. ಸೊ ಹಾಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಈ ಬಾರಿ KSET ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈ ಒಂದು ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೀತದೆ ಈ ವರ್ಷದ ಪರೀಕ್ಷೆ. ಸೊ ಈ ಒಂದು ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡಬೇಕಿದ್ರೆ, ಕ್ರ್ಯಾಕ್ ಮಾಡಬೇಕಿದ್ರೆ ಒಂದಷ್ಟು ಹಾರ್ಡ್ ವರ್ಕ್ಗಳು ಬೇಕಾಗ್ತದೆ. ಹಾಗೆಯೇ ಹಾರ್ಡ್ ವರ್ಕ್ಗಳ ಜೊತೆಗೆ ಸ್ಮಾರ್ಟ್ ವರ್ಕ್ಗಳು ಕೂಡ ಬೇಕಾಗ್ತದೆ. ಸೊ ಅದೆಲ್ಲವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ಒಂದು KSET ಪರೀಕ್ಷೆ ಏನಿದೆ, ಸೊ ಈ ಒಂದು KSET ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಗಳಿಸೋದ್ರಿಂದ ಏನು ಉಪಯೋಗ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿತಾ ಹೋಗ್ತಾನೆ. ಯಾಕಂತ ಹೇಳಿದರೆ, ಸೊ ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ಸೊ ನಿಮಗೆ ಒಂದು ಸ್ಪಷ್ಟವಾದಂತಹ ಗುರಿ ಇರಬೇಕು, ಆ ಗುರಿಯ ಕಡೆಗೆ ನೀವು ಸಾಗಬೇಕಾಗ್ತದೆ. ಸೊ ಹಾಗಾಗಿ ವಾಟ್ ಇಸ್ ದ ಬೆನಿಫಿಟ್ ಆಫ್ ಗೆಟ್ಟಿಂಗ್ KSET ಎಲಿಜಿಬಿಲಿಟಿ, KSET ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಗಳಿಸೋದ್ರಿಂದ ಏನೇನು ಪ್ರಯೋಜನ ಇದೆ ಅನ್ನೋದನ್ನು ನೋಡೋದಾದರೆ, ಸೊ ಇಲ್ಲಿ ಫಸ್ಟ್ ಒನ್, ಎಲಿಜಿಬಲ್ ಫಾರ್ ದ ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ GFGCs ಆ್ಯಂಡ್ ಸ್ಟೇಟ್ ಯೂನಿವರ್ಸಿಟೀಸ್ ಅಕ್ರಾಸ್ ಕರ್ನಾಟಕ. ಅಂದರೆ ಈ ಒಂದು KSET ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಗಳಿಸಿದರೆ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಲಿಕ್ಕೆ ಅರ್ಹತೆಯನ್ನು ಪಡಿತೀರಿ. ಸಹಾಯಕ ಪ್ರಾಧ್ಯಾಪಕರಾಗಿ ನೀವು ನೇಮಕಗೊಳ್ಳಬೇಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ KSET ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಗಳಿಸುವುದು, ಅರ್ಹತೆಯನ್ನು ಗಳಿಸುವುದು ಅನಿವಾರ್ಯ. ನೀವು ಇದು ಜಸ್ಟ್ ಕ್ವಾಲಿಫಿಕೇಷನ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ನೇಮಕಗೊಳ್ಳಬೇಕಿದ್ರೆ ಅದಕ್ಕೆ ಸಪ್ರೇಟ್ ಆದಂತಹ ಒಂದು ಪರೀಕ್ಷೆ ಇದೆ. ಸೊ ಕಳೆದ 2021ನೇ ವರ್ಷದಲ್ಲಿ ನಡೆಸಿದ್ರು. ಸೊ ಹಾಗಾಗಿ ಇಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈಯನ್ನು ಮಾಡಬೇಕಿದ್ರೆ ಇದೊಂದು ಕ್ವಾಲಿಫಿಕೇಷನ್, ಇದು ಕ್ವಾಲಿಫಿಕೇಷನ್ ಆಗಿರ್ತದೆ, ಜಸ್ಟ್ ಕ್ವಾಲಿಫಿಕೇಷನ್. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಿದ್ರೆ, KSET ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ನೇಮಕಗೊಳ್ಳಬೇಕಿದ್ರೆ ಅತ್ಯಂತ ಅವಶ್ಯಕವಾಗಿರುವಂತಹ ಪರೀಕ್ಷೆ. ಸೊ ಐದರ್ KSET ಆರ್ ನೆಟ್ ಎರಡು ಕೂಡ ಎರಡರಲ್ಲಿ ಯಾವುದಾದ್ರೂ ಒಂದು ಕೂಡ ಒಂದನ್ನು ಪಾಸ್ ಆಗಿರಲೇಬೇಕು. ಸೊ ಹೀಗಿದ್ರೆ ಮಾತ್ರ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹಾಗೆಯೇ ಕರ್ನಾಟಕದ ಅಲ್ಲಿ ಇರುವಂತಹ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕವನ್ನು ಹೊಂದಬಹುದು. ಸೊ ನೆಕ್ಸ್ಟ್
benefit, no entrance examination for MPhil or PhD admissions in state universities. ಅಂದರೆ ಈ KCET ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಗಳಿಸಿದರೆ, ಎಲಿಜಿಬಿಲಿಟಿಯನ್ನು ಗಳಿಸಿದರೆ, ಸೊ ನೀವು ಒಂದು ವೇಳೆ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ, ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ನೀವು MPhil ಅಥವಾ PhD ಏನು ಕೋರ್ಸಿಗೆ, MPhil ಅಥವಾ PhD ಕೋರ್ಸಿಗೆ ನೀವು ಪ್ರವೇಶವನ್ನು ಬಯಸಿದರೆ, ಸೊ ಅಲ್ಲಿ ಅವರು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. PhD ಆರ್ MPhil ಕೋರ್ಸಿಗೆ. ಸೊ ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ನಿಂದ ನೀವು ಕನ್ಸೆಷನನ್ನು ಪಡಿಬೋದು. ನಿಮಗೆ ಈ KCET ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಹೊಂದಿದರೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ವಿದೌಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ you can directly enroll for MPhil or PhD in state universities. ಸೊ ಈ ಥರ ಒಂದು ಎಲಿಜಿಬಿಲಿಟಿಯಿಂದ ಉಪಯೋಗ ಇದೆ. ಸೊ ನೆಕ್ಸ್ಟ್ ಥರ್ಡ್ ಒನ್, ಸ್ಪೆಷಲ್ ವೇಟೇಜ್ ಆ್ಯಂಡ್ ಪ್ರಿಫರೆನ್ಸ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಇನ್ ಯೂನಿವರ್ಸಿಟೀಸ್ ಆ್ಯಂಡ್ GFGCs. ಅಂದರೆ ಈ ಒಂದು KCET ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡೋದ್ರಿಂದ, ಎಲಿಜಿಬಿಲಿಟಿಯನ್ನು ಗಳಿಸೋದ್ರಿಂದ ನಿಮಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ನಿಮಗೆ ವಿನಾಯಿತಿಯಲ್ಲಿ ಕೆಲವು ಸ್ಪೆಷಲ್ ವೇಟೇಜನ್ನು ಕೊಡ್ತಾರೆ. ಸ್ಪೆಷಲ್ ವೇಟೇಜ್ ಆ್ಯಂಡ್ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಎಲ್ಲಿ? ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ. ಎಲ್ಲಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ? ವಿಶ್ವವಿದ್ಯಾನಿಲಯಗಳು ಹಾಗೆಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಅತಿಥಿ ಉಪನ್ಯಾಸಕರ ನೇಮಕ ಆಗ್ತದೆ ಪ್ರತಿ ವರ್ಷ, ಈ ಒಂದು ನೇಮಕಾತಿಯಲ್ಲಿ ನಿಮಗೆ ಸ್ಪೆಷಲ್ ವೇಟೇಜನ್ನು ಕೊಡ್ತಾರೆ. KCET ಕ್ಲಿಯರ್ ಆಗಿದೆ ನಿಮಗೆ 9 ಪಾಯಿಂಟ್ಸ್ಗಳನ್ನು ಕೊಡ್ತಾರೆ. ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ 9 ಪಾಯಿಂಟ್ಸ್ಗಳನ್ನು ಎಕ್ಸ್ಟ್ರಾ ಕೊಡ್ತಾರೆ ಫಾರ್ KCET ಕ್ವಾಲಿಫಿಕೇಷನ್. ಆ್ಯಂಡ್ ಗೆಸ್ಟ್ ಫ್ಯಾಕಲ್ಟಿ ನೇಮಕಾತಿಗೆ ನಿಮಗೆ ಮೊದಲ ಆದ್ಯತೆಯನ್ನು ಕೂಡ ಕೊಡ್ತಾರೆ. ಸೊ ಇವಿಷ್ಟು ನಿಮ್ಮ ಗಮನದಲ್ಲಿರಲಿ. ಈ ಒಂದು ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡೋದ್ರಿಂದ, ಅರ್ಹತೆಯನ್ನು ಗಳಿಸೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಗಳು ಇದ್ದಾವೆ. ಸೊ ನೆಕ್ಸ್ಟ್, ಈ ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗಬೇಕಿದ್ರೆ ನಿಮಗೆ ಒಂದಷ್ಟು ಜ್ಞಾನ ಬೇಕಾಗ್ತದೆ. ಈ ಒಂದು ಪರೀಕ್ಷೆಯ ಒಂದು ಸಂಕ್ಷಿಪ್ತವಾದಂತಹ ಜ್ಞಾನ, ಯಾವ್ಯಾವ ಪೇಪರ್ ಇದೆ, ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ವಿಷಯಗಳನ್ನು ಕವರ್ ಮಾಡ್ತಾರೆ ಅನ್ನೋದನ್ನು ನಿಮಗೆ ಒಂದು ನಾಲೆಜ್ ಇರಬೇಕಾಗ್ತದೆ, ಒಂದು ಸ್ಪಷ್ಟ ಚಿತ್ರಣ ಇರಬೇಕು. ಸೊ ಈ ಒಂದು ಪರೀಕ್ಷೆಯಲ್ಲಿ ಒಟ್ಟು 2 ಪತ್ರಿಕೆಗಳು ಇರ್ತದೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಫಸ್ಟಿಗೆ ಪೇಪರ್ 1. ಸೊ ಇದು ಪೇಪರ್ 1 ಇದು ಜನರಲ್ ಪೇಪರ್ ಆಗಿರುವಂಥದ್ದು. ಸೊ ನಿಮ್ಮ PG ಸಬ್ಜೆಕ್ಟ್ ಏನೇ ಆಗಿರಲಿ, MA ಆಗಿರಲಿ, MCom ಆಗಿರಲಿ, MSc ಆಗಿರಲಿ, MSW ಆಗಿರಲಿ, ಅಥವಾ ಬೇರೆ ಸಬ್ಜೆಕ್ಟ್ಗಳು ಆಗಿರಲಿ, ಸೊ ಯಾವುದೇ ಸಬ್ಜೆಕ್ಟ್ಗಳು ಆಗಿದ್ದರೂ ಕೂಡ ನಿಮಗೆ ಪೇಪರ್ 1 ಕಂಪಲ್ಸರಿ. ಪೇಪರ್ 1 ಈಸ್ ಕಂಪಲ್ಸರಿ ಫಾರ್ ಆಲ್ PG ಗ್ರ್ಯಾಜುಯೇಟ್ಸ್. ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಅಂದರೆ ಈ ಒಂದು ಸಾಮಾನ್ಯ ಪತ್ರಿಕೆ ಇರುವಂಥದ್ದು ಬೋಧನೆ ಮತ್ತು ಸಂಶೋಧನಾ ಅಭಿಕ್ಷಮತೆಯ ಗೆ ಸಂಬಂಧಪಟ್ಟಿರುವಂತೆ ಒಂದು ಪೇಪರ್ ಇದೆ. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ ಆ್ಯಂಡ್ GK. ಸೊ ಬರೀ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲ, ಸೊ ಇನ್ಕ್ಲೂಡಿಂಗ್ ರೀಸನಿಂಗ್ ಇದೆ, ಹಾಗೆಯೇ ಮೆಂಟಲ್ ಎಬಿಲಿಟಿ ಇದೆ, ಮಾನಸಿಕ ಸಾಮರ್ಥ್ಯ ಇದೆ, ಹಾಗೆಯೇ GK ಜನರಲ್ ನಾಲೆಜ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು GK ಕೂಡ ಇದೆ. ಜನರಲ್ ನಾಲೆಜ್ ಕ್ವಶನ್ಸ್ಗಳು ಕೂಡ ಬರ್ತವೆ. ಸೊ ಒಟ್ಟು 50 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ 50 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ ಕೂಡ 2 ಅಂಕಗಳು. ಹಾಗಾಗಿ ಒಟ್ಟು 100 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೀತದೆ. ಸೊ ಇಲ್ಲಿ ಒಂದು ಗುಡ್ ನ್ಯೂಸ್ ಅಪ್ ಏನಂತ ಹೇಳಿದ್ರೆ, ಸೊ ಯಾವುದೇ ನೆಗೆಟಿವ್ ಮಾರ್ಕಿಂಗ್ಗಳು ಇರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಇಲ್ಲಿ ಇರೋದಿಲ್ಲ, ಸೊ ಋಣಾತ್ಮಕ ಅಂಕಗಳು ಇರೋದಿಲ್ಲ. ಸೊ ನೆಕ್ಸ್ಟ್ ಪೇಪರ್ 2. ಸೊ ಇದು ಸ್ಪೆಸಿಫಿಕ್ PG ಸಬ್ಜೆಕ್ಟ್ ಪೇಪರ್. ಸೊ ನೀವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ, ಸ್ನಾತಕೋತ್ತರ ಪದವಿಯಲ್ಲಿ ಯಾವ ಪೇಪರನ್ನು ಸ್ಟಡಿ ಮಾಡಿರ್ತೀರಿ, ಸೊ ಅದರ ಮೇಲೆ ಈ PG ಸಬ್ಜೆಕ್ಟ್ ಪೇಪರ್ ಇರುವಂಥದ್ದು. ಸೊ ನೀವು MA ಇನ್ ಕನ್ನಡ ಮಾಡಿದರೆ MA ಕನ್ನಡದಲ್ಲಿ ಬರೀಬೇಕು, MA ಇನ್ ಇಂಗ್ಲೀಷ್ ಮಾಡಿದರೆ ಇಂಗ್ಲೀಷಲ್ಲಿ ಬರೀಬೇಕು. ಸೊ ಹಾಗೆ MCom ಮಾಡಿದವರು ಕಾಮರ್ಸಲ್ಲಿ ಬರೀಬೇಕು. ಸೊ MSc ಮಾಡಿದವರು ಬೇರೆ ಬೇರೆ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದ್ದಾವೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಪೇಪರ್ 2 ಅನ್ನು ಬರೀಬೇಕು. ಪೇಪರ್ 1 ಎಲ್ರಿ ಕಾಮನ್, ಪೇಪರ್ 2 ಆಯಾಯ PG ಸಬ್ಜೆಕ್ಟಿಗೆ ಅನುಸಾರವಾಗಿ ಇರ್ತದೆ. ಸೊ ಇದರಲ್ಲಿ ಒಟ್ಟು 100 ಪ್ರಶ್ನೆಗಳು ಇರ್ತವೆ, 100 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆ ಕೂಡ 2 ಅಂಕಗಳು. ಸೊ ಹಾಗಾಗಿ ಒಟ್ಟು 200 ಅಂಕಗಳಿಗೆ ಪೇಪರ್ 2 ಇರ್ತದೆ. ಪತ್ರಿಕೆ 2 ಒಟ್ಟು 200 ಅಂಕಗಳಿಗೆ ಇದೆ. ಒಟ್ಟು 200 ಅಂಕಗಳಿಗೆ ಪತ್ರಿಕೆ 2 ಇದೆ ಇರುವಂಥದ್ದು. ಸೊ ನೆಕ್ಸ್ಟ್ ಇದು ಡೊಮೈನ್ ಪೇಪರ್.
ಸೊ ಇದು ನಿಮಗೆ ಪಿ ಜಿ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಬೇಸಿಸ್ ಆಗಿರುವಂಥ ಒಂದು ಪೇಪರ್. ಸೊ ಇದು ಡೊಮೈನ್ ಪೇಪರ್ ಅಂತ ಕರಿಬೋದು. ಸೊ ಇದರಲ್ಲಿ ಥೊರೋ ನಾಲೆಜ್ ಆಫ್ ಅ ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್. ಸೊ ನಿಮಗೆ ಡೀಪ್ ಇನ್ಡೆಪ್ತ್ ನಾಲೆಜ್ ಆಫ್ ಅ ಸಬ್ಜೆಕ್ಟ್ ಇದಕ್ಕೆ ಬೇಕಾಗ್ತದೆ. ಸೊ ಸಬ್ಜೆಕ್ಟಲ್ಲಿ ನೀವು ಹಿಡಿತವನ್ನು ಹೊಂದಿರಬೇಕಾಗ್ತದೆ. ನಿಮ್ಮ ಪಿ ಜಿ ಸಬ್ಜೆಕ್ಟಲ್ಲಿ ಹಿಡಿತವನ್ನು ಹೊಂದಿರಬೇಕಾಗ್ತದೆ ಈ ಒಂದು ಪತ್ರಿಕೆಗೆ. ಸೊ ಇದರಲ್ಲಿ ಕೂಡ ಗುಡ್ ನ್ಯೂಸ್ ಇದೆ, ನೋ ನೆಗೆಟಿವ್ ಮಾರ್ಕಿಂಗ್. ಇದರಲ್ಲಿ ಕೂಡ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಸೊ ಇದು ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್, ಯಾವುದೇ ನೆಗೆಟಿವ್ ಮಾರ್ಕ್ಸ್ಗಳು ಇರುವುದಿಲ್ಲ. ಒಟ್ಟು 300 ಅಂಕಗಳಿಗೆ, ಸೊ ಎರಡೂ ಪತ್ರಿಕೆಗಳು ಸೇರಿ, ಪತ್ರಿಕೆ 1ರ 100 ಅಂಕಗಳು ಹಾಗೆಯೇ ಪತ್ರಿಕೆ 2ರ 200 ಅಂಕಗಳು ಸೇರಿ ಒಟ್ಟು 300 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೀತದೆ. ಕೆಸೆಟ್ ಪರೀಕ್ಷೆ ಒಟ್ಟು 300 ಅಂಕಗಳಿಗೆ ನಡೀತದೆ. ಸೊ ಇವಿಷ್ಟು ಒಂದು ಪೇಪರ್ನ ಬಗ್ಗೆ, ಪೇಪರ್ ಯಾವ ಥರ ಇರ್ತದೆ, ಪೇಪರ್ನ ಕ್ವಶನ್ ಪೇಪರ್ ಡಿಸೈನನ್ನು ಯಾವ ಥರ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ನೆಕ್ಸ್ಟ್, ಸೊ ಇಲ್ಲಿ ಕನ್ಸಿಡರೇಷನ್ ಫಾರ್ ಎಲಿಜಿಬಿಲಿಟಿ. ಸೊ ಎಲಿಜಿಬಿಲಿಟಿಯನ್ನು ಹೇಗೆ ನಿಗದಿ ಮಾಡ್ತಾರೆ ಅಂತೇಳಿ ಒಂದಷ್ಟು ಮಾಹಿತಿ. ಸೊ ನೀವು ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಹೊಂದಬೇಕಿದ್ರೆ, ಸೊ ಪ್ರತಿಯೊಂದು ಪೇಪರ್ನಲ್ಲಿ ಕೂಡ ಅಟ್ಲೀಸ್ಟ್ 40% ಆಫ್ ಮಾರ್ಕನ್ನು ನೀವು ಗಳಿಸಿರಬೇಕು. ಎರಡು ಪೇಪರ್ ಇದೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಪ್ರತಿ ಪೇಪರಲ್ಲಿ, ಬೋತ್ ಪೇಪರಲ್ಲಿ at least 40% of marks, minimum 40% of marks. It is for OBC candidates. It is for it is for general merit candidates. For OBC, SC, ST and PWD candidates, it is 35% of marks. ಅಂದರೆ ಪೇಪರ್ 1ನಲ್ಲಿ ನೀವು ನಿಮ್ಮನ್ನು ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡಬೇಕಿದ್ರೆ ಅಟ್ಲೀಸ್ಟ್ 40% ಮಾರ್ಕನ್ನು ಗಳಿಸಬೇಕು. ಯಾರು? ಇದು ಸಾಮಾನ್ಯ ಅಭ್ಯರ್ಥಿಗಳು. ಆದರೆ ಇಲ್ಲಿ SC, ST, 2A, 2B, 3A, 3B ಹಾಗೆಯೇ ವಿಕಲಚೇತನ ಅಭ್ಯರ್ಥಿಗಳಿಗೆ 35%, 35% ಆಫ್ ಮಾರ್ಕ್ಸನ್ನು ನಿಗದಿ ಮಾಡಿದ್ದಾರೆ. ಅಂದರೆ ಪೇಪರ್ 1ನಲ್ಲಿ ನೀವು ಎಲಿಜಿಬಿಲಿಟಿಯನ್ನು ಗಳಿಸಬೇಕಿದ್ರೆ ಅಟ್ಲೀಸ್ಟ್ 40% ಅಂತ ಹೇಳಿದರೆ 50ಯಲ್ಲಿ 20 ಮಾರ್ಕನ್ನು ನೀವು ಗಳಿಸಿರಬೇಕು. 50ಯಲ್ಲಿ 20 ಮಾರ್ಕನ್ನು ಗಳಿಸಿರಬೇಕು. ಹಾಗೆಯೇ 100ರಲ್ಲಿ 40% ಆಗುತ್ತೆ. 50ಯಲ್ಲಿ 20 ಮಾರ್ಕನ್ನು ತೆಗೆದಿದ್ರೆ 20 ಕ್ವಶನ್ಸ್ಗಳು ಕರೆಕ್ಟ್ ಆಗಿದ್ರೆ, ಸೊ ನೀವು ಜಸ್ಟ್ ಎಲಿಜಿಬಲ್ ಫಾರ್ ಇದಕ್ಕೆ ಕೆಸೆಟ್ ಎಲಿಜಿಬಿಲಿಟಿಗೆ ನೀವು ಜಸ್ಟ್ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಪೇಪರ್ 2ರಲ್ಲಿ ಕೂಡ 40% ಆಫ್ ಮಾರ್ಕ್ಸ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆ್ಯಂಡ್ 35% ಆಫ್ ಮಾರ್ಕ್ಸ್ ಫಾರ್ SC, ST, 2A, 2B, 3A, 3B ಆ್ಯಂಡ್ ಪರ್ಸನ್ ವಿತ್ ಡಿಸೇಬಿಲಿಟಿ ಕ್ಯಾಂಡಿಡೇಟ್ಸ್. ಈ ಥರ ಅಂಕಗಳನ್ನು ಗಳಿಸಿದರೆ ನಿಮ್ಮನ್ನು ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಎಲಿಜಿಬಿಲಿಟಿ ಆಗೋದಲ್ಲ, ಎಲಿಜಿಬಿಲಿಟಿಗೆ ಕನ್ಸಿಡರನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಮುಂದುವರೆದು ನೋಡಿ, ಕಟ್ ಆಫ್ ಮಾರ್ಕ್ಸ್ ಫಾರ್ ಎಲಿಜಿಬಿಲಿಟಿ ವಿಲ್ ಬಿ ಫಿಕ್ಸ್ಡ್ ಆಸ್ 6% ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಇನ್ ಈಚ್ ಸಬ್ಜೆಕ್ಟ್ಸ್. ಅಂದರೆ ಈ ಕಟ್ ಆಫ್ ಪರ್ಸೆಂಟೇಜ್ ಏನಿದೆ, ಕಟ್ ಆಫ್ ಪರ್ಸೆಂಟೇಜ್ ಪ್ರತಿ ವರ್ಷ ಕೂಡ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಬೇರೆ ಬೇರೆ ಥರನೇ ಇರ್ತದೆ. ಸೊ ಈಗ ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ, ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಏನು ಅಲ್ಲಿ ಪ್ರತಿ ವರ್ಷ 90 ಮಾರ್ಕ್ಸ್, 150 ಕ್ವಶನ್ಸ್ ಏನಿರ್ತದೆ, 150 ಅಂಕಗಳಲ್ಲಿ ನೀವು 90 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಿದರೆ ನೀವು ಎಲಿಜಿಬಿಲಿಟಿಯನ್ನು ಹೊಂದ್ತೀರಿ. ಸೊ ಇದರಲ್ಲಿ ಹಾಗಿಲ್ಲ. ಸೊ ಇದರಲ್ಲಿ ಪ್ರತಿ ವರ್ಷ ಕಟ್ ಆಫನ್ನು ಅವರೇ ನಿಗದಿ ಮಾಡ್ತಾರೆ. ಸೊ ಯಾವ ಥರ ನಿಗದಿ ಮಾಡ್ತಾರೆ ಅಂತ ಹೇಳಿದ್ರೆ, ಕಟ್ ಆಫ್ ಮಾರ್ಕ್ಸ್ ಫಾರ್ ಎಲಿಜಿಬಿಲಿಟಿ ವಿಲ್ ಬಿ ಫಿಕ್ಸ್ಡ್ ಆಸ್ 6% ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಇನ್ ಈಚ್ ಸಬ್ಜೆಕ್ಟ್. ಅಂದರೆ ಪೇಪರ್ 1 ಮತ್ತು ಪೇಪರ್ 2ಗೆ ಯಾರು ಎಪಿಯರ್ ಆಗ್ತಾರೆ, ಕ್ಯಾಂಡಿಡೇಟ್ಸ್ಗಳು ಎಪಿಯರ್ ಆಗ್ತಾರೆ, ಟೋಟಲ್ ನಂಬರ್ ಆಫ್ ಎಪಿಯರ್ಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರ 6%ನಷ್ಟು ಅರ್ಹತೆಯನ್ನು ನಿಗದಿ ಮಾಡ್ತಾರೆ. 6%ನಷ್ಟು 100 ಜನ ಈ ಒಂದು ಪರೀಕ್ಷೆ, 1000 ಜನ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಆಗಿದ್ದರೆ, 2 ಪೇಪರನ್ನು ಅಟೆಂಪ್ಟ್ ಮಾಡಿದರೆ, ಸೊ ಅದರಲ್ಲಿ 6% ಅಂದರೆ 60 ಜನ ಎಲಿಜಿಬಿಲಿಟಿಗೆ ಅರ್ಹರು ಅಂತ ಮಾಡ್ತಾರೆ. ಸೊ ನೆಟ್ ರೂಲ್ಸ್, UGC ನೆಟ್ಗೆ ಕೂಡ ಇದೇ ರೂಲ್ಸ್ ಇರುವಂಥದ್ದು. ಸೊ ಈ ಥರ 6% ಆಫ್ ಕ್ಯಾಂಡಿಡೇಟ್ಸ್ಗಳನ್ನು, ಅಪಿಯರ್ಡ್ ಕ್ಯಾಂಡಿಡೇಟ್ಸ್ಗಳನ್ನು ನಿಗದಿ ಮಾಡ್ತಾರೆ. ಅದರಲ್ಲಿ ಹೈಯೆಸ್ಟ್ ಕಟ್ ಆಫನ್ನು ಅವರು ನಿಗದಿ ಮಾಡ್ತಾರೆ. ಸೊ ಪ್ರತಿ ಸಲ ಕಟ್ ಆಫ್ ಪರ್ಸೆಂಟೇಜ್ ಈಚ್ ಸಬ್ಜೆಕ್ಟ್ಗೆ ವೇರಿಯೇಷನ್ ಆಗ್ತಾನೆ ಇರ್ತದೆ, ಬೇರೆ ಬೇರೆ ವೇರಿಯೇಷನ್ ಆಗ್ತಾನೆ ಇರ್ತದೆ, ಬೇರೆ ಬೇರೆ ಥರ ವೇರಿಯೇಷನ್ ಆಗ್ತಾನೆ. ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕಟ್ ಆಫ್ ಜಾಸ್ತಿ ಇದೆ, ಎಬೌವ್ 60 ಕೂಡ, ಎಬೌವ್ 60, 65 ಕೂಡ ಇರ್ತದೆ. ಕೆಲವೊಂದು ಸಬ್ಜೆಕ್ಟ್ಗಳಿಗೆ 50, 52, ಸೊ ಈ ಥರ ಕೂಡ ಕಟ್ ಆಫ್ಗಳು ನಿಲ್ಲುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಕನ್ಸಿಡರ್ ಮಾಡಬೇಕಿದ್ರೆ, ನಿಮ್ಮನ್ನು ಎಲಿಜಿಬಿಲಿಟಿ ಕನ್ಸಿಡರ್ ಮಾಡಬೇಕಿದ್ರೆ ಅಟ್ಲೀಸ್ಟ್ 40% ಆಫ್ ಮಾರ್ಕ್ಸ್ ಈಚ್ ಸಬ್ಜೆಕ್ಟಲ್ಲಿ ಕೂಡ ಬೇಕು. ಬೋತ್ ಪೇಪರಲ್ಲಿ ಕೂಡ ಅಟ್ಲೀಸ್ಟ್ 40% ಆಫ್ ಮಾರ್ಕ್ ಬೇಕು. ಆದರೆ SC, ST ಹಾಗೆಯೇ OBC ಹಾಗೆಯೇ PWD ಕ್ಯಾಂಡಿಡೇಟ್ಸ್ಗಳಿಗೆ ಅವರಿಗೆ 35% ಆಫ್ ಮಾರ್ಕ್ಸನ್ನು ನಿಗದಿ ಮಾಡಿದ್ದಾರೆ. ಸೊ ಈ ಥರ ನಿಮಗೆ ಎಲಿಜಿಬಿಲಿಟಿ ಕನ್ಸಿಡರನ್ನು ಮಾಡ್ತಾರೆ. ಸೊ ನೆಕ್ಸ್ಟ್, ಹೌ ಟು ಸ್ಟಡಿ ಫಾರ್ ಪೇಪರ್ 1
ಸೊ ಪೇಪರ್ 1 ಸಬ್ಜೆಕ್ಟಿಗೆ ನೀವು ಯಾವ ಥರ ಸ್ಟಡಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಪೇಪರ್ 1 ಜನರಲ್ ಪೇಪರ್ ಇರೋದು ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂತೇಳಿ ಸಿಲೆಬಸ್ ಇದೆ. ಸೊ ನೀವು KEA ವೆಬ್ಸೈಟಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಧಿಕೃತ ವೆಬ್ಸೈಟ್ನಿಂದ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಸಿಲೆಬಸನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಯೂನಿಟ್ ವೈಸ್ ಸಿಲೆಬಸನ್ನು ಕೊಟ್ಟಿದ್ದಾರೆ. ಯಾವ ಥರ ನೀವು ಯಾವೆಲ್ಲ ಸಿಲೆಬಸ್ಗಳನ್ನು, ಯಾವೆಲ್ಲ ಕರಿಕ್ಯುಲಮ್ಗಳನ್ನು ನೀವು ಸ್ಟಡಿ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ರೀಡ್ ದ ಕಂಪ್ಲೀಟ್ ಸಿಲೆಬಸ್. ಸೊ ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ಆಗುವುದಕ್ಕಿಂತ ಮೊದಲು ನೀವು ಕಂಪ್ಲೀಟ್ ಆದಂತಹ ಸಿಲೆಬಸ್ಸನ್ನು, ಪಠ್ಯಕ್ರಮವನ್ನು ಅಧ್ಯಯನ ಮಾಡಬೇಕು. ರೀಡ್ ದ ಕಂಪ್ಲೀಟ್ ಸಿಲೆಬಸ್. ಪೇಪರ್ಗೆ ನೀವು ಪ್ರಿಪೇರ್ ಆಗೋದ ಮುನ್ನ ನೀವು ಇದರ ಕಂಪ್ಲೀಟ್ ಸಿಲೆಬಸ್ಸನ್ನು ಓದಬೇಕು. ನೆಕ್ಸ್ಟ್, ಕಲೆಕ್ಟ್ ಸ್ಟಡಿ ಮೆಟೀರಿಯಲ್ಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್. ಸೊ ಈ ಒಂದು ಸಿಲೆಬಸ್ಸಿಗೆ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಸಾಮಗ್ರಿಗಳನ್ನು, ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಸೊ ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್, ರೆಫರ್ ಪ್ರೀವಿಯಸ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆಫ್ KSET ಆ್ಯಂಡ್ NET, KSET ಆ್ಯಂಡ್ ನೆಟ್ ಎಕ್ಸಾಮ್. ಅಂದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಬೇಕಿದ್ರೆ ಈ ಹಿಂದೆ ನಡೆದಂತಹ ಅದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು, ಹಾಗೆಯೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನೀವು ಈ ಹಿಂದೆ ನಡೆದಂತಹ KSET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು, ಹಾಗೆಯೇ ನೆಟ್ ಪರೀಕ್ಷೆಯ NET UGC ನೆಟ್ ಪ್ರತಿ ವರ್ಷಕ್ಕೆ 2 ಸಲ UGC ನೆಟ್ ಪರೀಕ್ಷೆಯನ್ನು NTA ನಡೆಸ್ತದೆ. ಸೊ ಹಾಗಾಗಿ ಈ ಬೋತ್ KSET ಆ್ಯಂಡ್ NET, ಸೊ ಎರಡೂ ಪತ್ರಿಕೆಯ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಿ ಆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಸೊ ಇದು ಥರ್ಡ್ ಪಾಯಿಂಟ್. ನೆಕ್ಸ್ಟ್, ಬಿ ಅವೇರ್ ಆಫ್ ಕರೆಂಟ್ ಅಫೇರ್ಸ್. ಸೊ ಇದರಲ್ಲಿ ಜನರಲ್ ನಾಲೆಡ್ಜ್ GK ಕೊಟ್ಟಿರೋದ್ರಿಂದ ಸೊ ನಿಮಗೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಏನಾಗ್ತಿದೆ, ರಾಜ್ಯದಲ್ಲಿ, ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ವಿದ್ಯಮಾನಗಳು ಸಂಭವಿಸ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಸೊ ಒಂದಷ್ಟು ಮಾಹಿತಿಗಳನ್ನು ಪ್ರತಿನಿತ್ಯ ಕಲೆ ಹಾಕಬೇಕು. ಕರೆಂಟ್ ಅಫೇರ್ಸ್ಗಳಿಗೆ ಬೇರೆ ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು, ಬೇರೆ ಬೇರೆ ಮ್ಯಾಗಝಿನ್ಸ್ಗಳನ್ನು, ಜರ್ನಲ್ಸ್ಗಳನ್ನು ರೆಫರ್ ಮಾಡ್ಬೋದು. ಸೊ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ತುಂಬ, ಅದು ಕರೆಂಟ್ ಅಫೇರ್ಸ್ ಅನ್ನೋದು ಒಂದು ವಾಸ್ಟ್ ಏರಿಯಾದು, ವಾಸ್ಟ್ ಇದು ಏನು ಅಧ್ಯಯನ ಮಾಡಬೇಕಾಗಿರುವಂಥದ್ದು ಒಂದು ವಿಶಾಲವಾದಂತಹ ಅಧ್ಯಯನ ಬೇಕಾಗ್ತದೆ. ವಿಶಾಲವಾದಂತಹ ಒಂದು ಸಾಗರ ಅಂತ ಹೇಳ್ಬೋದು ಕರೆಂಟ್ ಅಫೇರ್ಸ್ ಅನ್ನುವಂಥದ್ದು. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ನ ಬಗ್ಗೆ ಒಂದಷ್ಟು ಗಮನ ಇರಲಿ. ದಿನನಿತ್ಯ ಆಗುವಂತಹ ಆಗುಹೋಗುಗಳು ಏನೆಲ್ಲ ಸಂಭವಿಸ್ತವೆ ವಿಶ್ವದಾದ್ಯಂತ, ಜಗತ್ತಿನಾದ್ಯಂತ ಎಲ್ಲದರ ಬಗ್ಗೆ ಮಾಹಿತಿ ಇರಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆ್ಯಪ್ಗಳು ಕೂಡ ಇದ್ದಾವೆ. ಸೊ ಅದನ್ನು ಕೂಡ ರೆಫರ್ ಮಾಡ್ಬೋದು. ಸೊ ನೀವು ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಗೆ, ಸೊ ನಾನು ಈಗಾಗಲೇ ಹೇಳಿದಾಗೆ ನೀವು ಮೈಸೂರು ಯೂನಿವರ್ಸಿಟಿಯ ವೆಬ್ಸೈಟ್ KSET ವೆಬ್ಸೈಟ್ಗೆ ಹೋದರೆ ಅಲ್ಲಿ KSETನ ಈ ಹಿಂದಿನ ಪ್ರಶ್ನೆ ಪತ್ರಿಕೆ ಸಿಗ್ತದೆ. ಸೊ ಬೇಕಿದ್ರೆ ಅದರ ಡೈರೆಕ್ಟ್ ಲಿಂಕನ್ನು ಕೂಡ ನಮ್ಮ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ನೀವು ಅದರಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ಕೀ ಆನ್ಸರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿಯನ್ನು ಮಾಡ್ಬೋದು. ಸೊ ನೆಕ್ಸ್ಟ್, ವರ್ಕೌಟ್ ಮೋರ್ ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಥ್ರೂ ಶಾರ್ಟ್ಕಟ್ ಮೆಥಡ್ಸ್ ಇಫ್ ಎನಿ. ಸೊ ಇಲ್ಲಿ ರೀಸನ್ ಎಬಿಲಿಟಿ ಹಾಗೆಯೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ, ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರೋದ್ರಿಂದ ಸೊ ನೀವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಬೇಕಾಗ್ತದೆ. ಉಳಿದೆಲ್ಲ ವಿಷಯಗಳಿಗೆ ನೀವು ಥಿಯರಿಟಿಕಲ್ ಸ್ಟಡಿಯನ್ನು ಮಾಡಿದ್ರೂ ಕೂಡ ಇದಕ್ಕೆ ನಿಮಗೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ನಿಂದಲೇ ನೀವು ಈ ಒಂದು ಸೆಕ್ಷನಲ್ಲಿ, ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಸೆಕ್ಷನಲ್ಲಿ ಹಿಡಿತವನ್ನು ಹೊಂದಲಿಕ್ಕೆ ಸಾಧ್ಯ. ಸೊ ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿಯಲ್ಲಿ ನೀವೇನು ಅಲ್ಲಿ ಸಾಲ್ವ್ ಮಾಡ್ತೀರಿ, ಸೊ ಅದಕ್ಕೆ ಶಾರ್ಟ್ ಕಟ್ ಮೆಥಡ್ಸ್ಗಳು ತುಂಬಾ ಇಂಪಾರ್ಟೆಂಟ್. ವರ್ಕೌಟ್ ಮೋರ್ ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಥ್ರೂ ಶಾರ್ಟ್ ಕಟ್ ಮೆಥಡ್ಸ್ ಇಫ್ ಎನಿ ಪಾಸಿಬಲ್. ಸೊ ಏನು ಶಾರ್ಟ್ ಕಟ್ ಮೆಥಡ್ಸ್ಗಳು ಇದ್ದಾವೆ, ಸೊ ಅವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಶಾರ್ಟ್ ಕಟ್ ಮೆಥಡ್ಸ್ಗಳ ಮುಖಾಂತರ ನೀವು ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಸೊ ಸಾಧ್ಯವಾದಷ್ಟು ಶಾರ್ಟ್ಕಟ್ ಮೆಥಡ್ಸ್ಗಳನ್ನೇ ಯೂಸ್ ಮಾಡಿ. ಸೊ ನಮಗೆ ಅಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ, ಸೊ ಆ ಒಂದು ಟೈಮ್ ಬೌಂಡ್ನ ಒಳಗಡೆ ನಾವು ಹೆಚ್ಚಿನ ಸಂಖ್ಯೆಯ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡಬೇಕಾಗಿರೋದ್ರಿಂದ ಶಾರ್ಟ್ ಕಟ್ ಮೆಥಡ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಇಂತಹ ಮೆಂಟಲ್ ಎಬಿಲಿಟಿ ಹಾಗೂ ರೀಸನಿಂಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬಿಡಿಸುವಲ್ಲಿ.
ಸೊ ನೆಕ್ಸ್ಟ್ ಸ್ಟಡಿ ಇನ್ ಇಂಗ್ಲೀಷ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ UGC ನೆಟ್ ಆ್ಯಂಡ್ CSIR ನೆಟ್ ಎಕ್ಸಾಮ್ಸ್ ಆಲ್ಸೋ. ಸೊ ಅಂದರೆ ಈಗ KCET ಪರೀಕ್ಷೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ, ಇದು ಕರ್ನಾಟಕ ಮಟ್ಟದಲ್ಲಿ ನಡೆಯುವಂಥದ್ದು. ಸೊ ನಿಮಗೆ ಇದರಲ್ಲಿ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನಲ್ಲಿ ಕ್ವಶನ್ ಪೇಪರ್ಗಳು ಇರ್ತವೆ. ಸೊ ನೀವು ಏನು ಮಾಡಿ, ನೀವು ಸಾಧ್ಯವಾದಷ್ಟು ಇಂಗ್ಲೀಷ್ ವರ್ಷನಲ್ಲಿ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ. ನಿಮ್ಮ ತಯಾರಿಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಮಾಡಿಕೊಳ್ಳಿ. ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರನ್ನೇ ಜಾಸ್ತಿ ರೆಫರ್ ಮಾಡಿ. ಸೊ ಇದು ನಿಮಗೆ UGC ನೆಟ್ ಅಥವಾ CSIR ನೆಟ್ಟಿಗೆ, ಸೈನ್ಸ್ ಸಬ್ಜೆಕ್ಟ್ಗಳಿಗೆ CSIR ನೆಟ್, ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಅವರಿಗೆ UGC ನೆಟ್ ಇದೆ. ಸೊ ಎಲ್ಲದಕ್ಕೂ ಕೂಡ ಉಪಯೋಗ ಆಗ್ತದೆ, ಅದಕ್ಕೆ ಕೂಡ ಉಪಯೋಗ ಆಗ್ತದೆ. ಬೋತ್ KCET ಆ್ಯಂಡ್ UGC ನೆಟ್ ಅವರು CSIR ನೆಟ್ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗ್ತದೆ, ಬೆನಿಫಿಟ್ ಆಗ್ತದೆ. ಆದ್ದರಿಂದ ಸ್ಟಡಿಯನ್ನು ಸಾಧ್ಯವಾದಷ್ಟು ಇಂಗ್ಲೀಷ್ನಲ್ಲೇ ಮಾಡಿ. ಯಾರಿಗೆ ಇನ್ನೂ ಇಂಗ್ಲೀಷ್ ಕನ್ವೀನಿಯೆಂಟ್ ಆಗ್ತದೆ ಸಾಧ್ಯವಾದಷ್ಟು ಕನ್ನಡದ ಬದಲು ಇಂಗ್ಲೀಷ್ನಲ್ಲಿ GKಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡಿ. ನಿಮ್ಮ ಸಬ್ಜೆಕ್ಟ್ ಪೇಪರನ್ನು ಯಾವ ಭಾಷೆಯಲ್ಲಿ ಮಾಡ್ತೀರಿ ಅದು ನಿಮಗೆ ಬಿಟ್ಟದು. ಸೊ ಬಟ್ ಜನರಲ್ ಪೇಪರನ್ನು ನೀವು ಇಂಗ್ಲೀಷ್ನಲ್ಲಿ ಸಾಧ್ಯವಾದಷ್ಟು ಮಾಡಿ. ಸೊ ಯಾರಿಗೆ ಕನ್ನಡ ಜಾಸ್ತಿ ಕನ್ವೀನಿಯೆಂಟ್ ಆಗ್ತದೆ ಕನ್ನಡದಲ್ಲಿ ಮಾಡಿ, ಅಥವಾ ಇಂಗ್ಲೀಷ್ ಜಾಸ್ತಿ ಕನ್ವೀನಿಯೆಂಟ್ ಆದರೆ ಇಂಗ್ಲೀಷ್ನಲ್ಲಿ ಮಾಡಿ. ಸಾಧ್ಯವಾದಷ್ಟು ಜಾಸ್ತಿಯಾಗಿ ಇಂಗ್ಲೀಷ್ನಲ್ಲೇ ಈ ಒಂದು GK ಪೇಪರಿಗೆ ತಯಾರಿಯನ್ನು ಮಾಡಿಕೊಳ್ಳಿ. ಸೊ ನೆಕ್ಸ್ಟ್, ಮೇಕ್ ಎ ಶಾರ್ಟ್ ನೋಟ್ಸ್ ಆಫ್ ಯುವರ್ ಓನ್. ಇಟ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ಲಾಸ್ಟ್ ಮಿನಿಟ್ ರಿವಿಷನ್. ಅಂದರೆ ನೀವೇನು ಸ್ಟಡಿ ಮಾಡ್ತೀರಿ ಅದರ ಬಗ್ಗೆ ಒಂದು ಶಾರ್ಟ್ ನೋಟನ್ನು ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಸೊ ಏನು ಕಲ್ತಿದ್ರೆ ಅದನ್ನಷ್ಟು ಉದ್ದದ ಲಾಂಗ್ ನೋಟ್ಸ್ಗಳನ್ನು ಬರೆಯುವುದಲ್ಲ, ನೀವು ಶಾರ್ಟ್ ಫಾರ್ಮ್ ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಸೊ ಇಟ್ ಹೆಲ್ಪ್ಸ್ ಫಾರ್ ಲಾಸ್ಟ್ ಮಿನಿಟ್ ರಿವಿಷನ್. ಇದು ನಿಮಗೆ ಅಂತಿಮ ಕ್ಷಣದ ತಯಾರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಲಾಸ್ಟ್ ಮೊಮೆಂಟ್ ರಿವಿಷನ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಶಾರ್ಟ್ ನೋಟ್ಸ್ಗಳು. ಸೊ ನೀವು ಏನು ಪ್ರಿಪೇರ್ ಮಾಡ್ತೀರಿ ಶಾರ್ಟ್ ನೋಟ್ಸ್ಗಳನ್ನ ಒಂದೇ ಬುಕ್ಕಲ್ಲಿ ಬರ್ಕೊಳ್ಳಿ, ಒಂದೇ ನೋಟ್ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಬೇರೆ ಬೇರೆ ಸಬ್ಜೆಕ್ಟ್ ಇದೆ ಅಂತೇಳಿ ಬೇರೆ ಬೇರೆ ಬುಕ್ಕಿಗೆ 4-5 ಬುಕ್ ಮಾಡಿಕೊಂಡು ಓದೋದಲ್ಲ, ಎಲ್ಲವನ್ನ ಒಂದೇ ಬುಕ್ಕಲ್ಲಿ ಬರ್ಕೊಳ್ಳಿ, ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಸೊ ನೆಕ್ಸ್ಟ್, ಅಟೆಂಪ್ಟ್ ಮೋರ್ ಮಾಕ್ ಟೆಸ್ಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಕ್ವಶನ್ ಪೇಪರನ್ನು ನೀವು ಎಷ್ಟು ಸಾಲ್ವ್ ಮಾಡ್ತೀರಿ, ಸೊ ಅಷ್ಟೇ ನೀವು ಮಾಕ್ ಟೆಸ್ಟ್ಗಳನ್ನು ನಿಮ್ಮಷ್ಟಕ್ಕೆ ನೀವೇ ಮಾಕ್ ಟೆಸ್ಟ್ಗಳನ್ನು ತೆಗೆದುಕೊಳ್ಳಿ. ತಮಗೆ ತಾವೇ ಮಾಕ್ ಟೆಸ್ಟ್ಗಳನ್ನು ತೆಗೆದುಕೊಂಡು ಸೊ ಅದಕ್ಕೆ ಆನ್ಸರ್ಗಳನ್ನು ಬರೀರಿ. ಸೊ ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ ಸೊ ಅದನ್ನು ಅನಲೈಸ್ ಮಾಡಿ. ಸೊ ಆ ಒಂದು ಮಿಸ್ಟೇಕ್ ಮಾಡಿದಂತಹ ಪ್ರಶ್ನೆಗಳಿಗೆ, ಕ್ವಶನ್ಸ್ಗಳಿಗೆ ಪುನಃ ಉತ್ತರಗಳನ್ನು ಕಂಡುಕೊಳ್ಳಿ. ಇನ್ನೊಂದು ಸಲ ಮಾಕ್ ಟೆಸ್ಟನ್ನು ಕೊಡಿ. ಸೊ ಈ ಥರ ಮಾಕ್ ಟೆಸ್ಟ್ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಮಾಕ್ ಟೆಸ್ಟ್ಗಳು ನಿಮಗೆ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವಲ್ಲಿ ನಿಮಗೆ ಸಹಾಯಕ್ಕೆ ಬರ್ತದೆ. ನೆಕ್ಸ್ಟ್, ರಿವೈಸ್ ಯುವರ್ ಸ್ಟಡಿ ಡೈಲಿ. ಅಂದರೆ ನೀವು ಏನು ಸ್ಟಡಿ ಮಾಡಿದ್ದೀರಿ ಸೊ ಅದನ್ನು ಪ್ರತಿ ದಿವಸ ರಿವೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ರಿವಿಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಸ್ಟಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ರಿವೈಸ್ ಮಾಡುವಂಥದ್ದು, ನೀವು ಏನು ಕಲ್ತಿದ್ದೀರಿ ಅದನ್ನು ಪುನರ್ಮನನ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿ ದಿವಸ ನೀವು ಏನು ಓದ್ತೀರಿ ಸೊ ಅದನ್ನು ಪ್ರತಿ ದಿವಸ ಅವೆಲ್ಲ ಓದು ಮುಗಿದಾದ ನಂತರ ಅದನ್ನು ರಿವೈಸ್ ಮಾಡಿಕೊಳ್ಳಿ. ಸೊ ಪ್ರತಿ ದಿವಸ ಓದಿದ್ದನ್ನು ವಾರದಲ್ಲಿ ಒಂದು ದಿನವನ್ನು ರಿವೈಸ್ಗೆ ಅಂತೇಳಿ ಫಿಕ್ಸ್ ಮಾಡಿ. ಸೊ ವಾರದಲ್ಲಿ ಒಂದು ದಿವಸ ರಿವೈಸನ್ನು ಮಾಡ್ಕೊಳ್ಳಿ. ಸೊ ಎಷ್ಟೋ ತಿಂಗಳಿಗೆ 4-5 ವಾರಗಳು ಬರ್ಬೋದು. ಸೊ ಆ 4-5 ವಾರಗಳಲ್ಲಿ ಕಲ್ತದನ್ನು ನೀವು ತಿಂಗಳ ಕೊನೆಯಲ್ಲಿ ಮಂತ್ಲಿ ರಿವಿಷನನ್ನು ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ನೀವು ಕಲಿತಂತಹ ವಿಷಯಗಳು ಮರ್ತು ಹೋಗೋದಿಲ್ಲ. ಬೇಗನೆ ಮರ್ತು ಹೋಗೋದಿಲ್ಲ. ಸೊ ನಿಮಗೆ ತುಂಬಾ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಸ್ಟಡಿ ಫಾರ್ 2 hours ಡೈಲಿ. ಸೊ ಎಷ್ಟು ಗಂಟೆ ಇದಕ್ಕೆ ಈ ಒಂದು ಪೇಪರಿಗೆ ಸ್ಟಡಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಪ್ರತಿ ದಿವಸ 2 ಗಂಟೆಗಳಷ್ಟು ಕಾಲ ಸಮಯಾವಕಾಶವನ್ನು ಮಾಡಿ. ಕನಿಷ್ಠ 2 ಗಂಟೆಗಳಷ್ಟು ಕಾಲ ಸಮಯಾವಕಾಶವನ್ನು ಜನರಲ್ ಪೇಪರ್ 1ಗೆ ಕೊಡಿ. ಪೇಪರ್ 1ಗೆ ಇಷ್ಟು ಸಮಯಾವಕಾಶನ ಕೊಡಬೇಕಾಗ್ತದೆ. ಸೊ ಇವಿಷ್ಟು ಪೇಪರ್ 1 ಪ್ರಿಪರೇಷನ್ನ ಬಗ್ಗೆ, ಪೇಪರ್ 1ಗೆ ಯಾವ ಥರ ಪ್ರಿಪರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಟ್ರಾಟಜಿಸ್ಗಳು. ಸೊ ನೆಕ್ಸ್ಟ್, ಪೇಪರ್ 2 ಇದು ಸ್ಪೆಸಿಫಿಕ್ ಪೇಪರ್, ನಿಮ್ಮ PG ಸಬ್ಜೆಕ್ಟ್ ಪೇಪರ್. ಸೊ ನೀವು PG ಸಬ್ಜೆಕ್ಟಲ್ಲಿ ಸಾಕಷ್ಟು ಹಿಡಿತವನ್ನು ಹೊಂದಿರ್ತೀರಿ. ಸೊ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮಾಡಬೇಕಿದ್ರೆ ಸಾಕಷ್ಟು ನೀವು ಆ ಒಂದು ಸಬ್ಜೆಕ್ಟಲ್ಲಿ ಹಿಡಿತವನ್ನು ಹೊಂದಿರ್ತೀರಿ. ಕೆಲವರಿಗೆ ಈ ಒಂದು ಸಬ್ಜೆಕ್ಟ್ ಈಸಿ ಆಗ್ಬೋದು, ಕೆಲವರಿಗೆ ಈ ಒಂದು PG ಸಬ್ಜೆಕ್ಟ್ ಕಷ್ಟ ಆಗ್ಬೋದು. ಸೊ ಒಟ್ಟಾಗಿ ನಮ್ಮ ಈ ಒಂದು KCET ಪರೀಕ್ಷೆಯಲ್ಲಿ ಒಟ್ಟು 41 ಸಬ್ಜೆಕ್ಟ್ಗಳು ಇದ್ದಾವೆ. ಒಟ್ಟು 41 ಸಬ್ಜೆಕ್ಟ್ಗಳು KCET ಪರೀಕ್ಷೆಯಲ್ಲಿ ಇದ್ದಾವೆ. ಸೊ ನೀವು ಫಸ್ಟ್ ಏನು ಮಾಡಬೇಕು, ರೀಡ್ ದ ಪೇಪರ್ 2 ಸಿಲೆಬಸ್ ಕಂಪ್ಲೀಟ್ಲಿ. ಸೊ ಪೇಪರ್ 1 ಹಾಗೆ ಪೇಪರ್ 2ನ ಸಿಲೆಬಸನ್ನು ಕೂಡ
ಕ್ಲಿಯರಾಗಿ ಓದಿಕೊಳ್ಬೇಕು, ಸಿಲೆಬಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಫಸ್ಟಿಗೆ ನೀವು ಸಿಲೆಬಸ್ಸನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಏನನ್ನು ಓದಬೇಕು, ಸೊ ಎಲ್ಲೆಲ್ಲಿ ಸೋರ್ಸ್ ಮೆಟೀರಿಯಲ್ಗಳು ಸಿಗ್ತವೆ ಅನ್ನೋದನ್ನು ನೀವು ಕಂಡುಕೊಳ್ಬೋದು ಸಿಲೆಬಸ್ಸನ್ನು ಓದೋದ್ರಿಂದ. ಸೊ ನೆಕ್ಸ್ಟ್, ರೆಫರ್ ಯುವರ್ PG ಸಿಲೆಬಸ್ ಆ್ಯಂಡ್ ನೋಟ್ಸ್. ಸೊ ನಿಮ್ಮ PG ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳು ಇಲ್ಲಿ ಬರ್ತವೆ, PG ಓರಿಯೆಂಟೆಡ್ ಕ್ವಶನ್ಸ್ಗಳೇ ಬರ್ತವೆ. ಸೊ ಹಾಗಾಗಿ PG ಸಿಲೆಬಸ್ಸನ್ನು ನೋಡ್ಕೊಳ್ಳಿ. ಹಾಗೆಯೇ PGಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳು ಅಥವಾ ಟೆಕ್ಸ್ಟ್ ಬುಕ್ಗಳು ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಸ್ಟಡಿ ಮಾಡಿ. ಟೆಕ್ಸ್ಟ್ ಬುಕ್ಗಳು ಏನು ಬೇರೆ ಬೇರೆ ಆಥರ್ಸ್ಗಳು ಬರೆದಂತಹ ಟೆಕ್ಸ್ಟ್ ಬುಕ್ಗಳು, ಸೊ ಬೇರೆ ಬೇರೆ ಬ್ರಾಂಚಸ್ಗಳಿಗೆ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳು ಇರ್ತವೆ. ಸೈನ್ಸ್ ಆಗಿರ್ಬೋದು, ಕಾಮರ್ಸ್, ಆರ್ಟ್ಸ್ ಸೆಕ್ಷನ್ಗೆ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳು ಇರ್ತವೆ, ಅಥವಾ ಆಥರ್ಸ್ಗಳು ಬರೆದಂತಹ ಲಿಟರೇಚರ್ಸ್ಗಳು ಇರ್ತವೆ. ಸೊ ಅವುಗಳು ಏನು PGಗೆ ನೀವು PGಯಲ್ಲಿ ಸ್ಟಡಿ ಮಾಡಿದರೆ ಸೊ ಅವುಗಳೆಲ್ಲವನ್ನು ನೀವು ಒಂದು ಸಲ ರಿಕಾಲ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಹಾಗೆಯೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ KCET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಕೂಡ ಫ್ರೇಮ್ ಮಾಡಿಕೊಂಡು ನೀವೇ ಅಭ್ಯಾಸವನ್ನು ಮಾಡಿ. ಸೊ ನೆಕ್ಸ್ಟ್, ಕಲೆಕ್ಟ್ ಸ್ಟಡಿ ಮೆಟೀರಿಯಲ್ಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್. ಸೊ ಏನು ನೀವು ಸಿಲೆಬಸ್ಸನ್ನು ಓದ್ತೀರಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ಗಳನ್ನು ಕೂಡ ನೀವು ಸಂಗ್ರಹಿಸಬೇಕು. ಸ್ಟಡಿ ಮೆಟೀರಿಯಲ್ಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು, ಅಧ್ಯಯನ ಸಾಮಗ್ರಿಗಳನ್ನು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಸ್ಟಡಿಯನ್ನು ಪ್ರಾರಂಭಿಸಬೇಕು. ಸೊ ನೆಕ್ಸ್ಟ್, ಇನ್ ಡೆಪ್ತ್ ನಾಲೆಜ್ ಆಫ್ PG ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್. ಸೊ ಈ ಒಂದು ಪರೀಕ್ಷೆ PG ಓರಿಯೆಂಟೆಡ್ ಆಗಿರ್ತದೆ. ಸೊ ಹಾಗಾಗಿ ಇನ್ ಡೆಪ್ತ್ ನಾಲೆಜ್ ಆಫ್ ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್. ಸೊ ಸಬ್ಜೆಕ್ಟ್ನ ಬಗ್ಗೆ, ವಿಷಯದ ಮೇಲೆ ಆಳವಾದಂತಹ ಜ್ಞಾನ ಬೇಕಾಗ್ತದೆ, ಆಳವಾದಂತಹ ಸ್ಟಡಿ ಬೇಕಾಗ್ತದೆ, ಆಳವಾದಂತಹ ಜ್ಞಾನ ಬೇಕಾಗ್ತದೆ. ಏನು PG ಸಬ್ಜೆಕ್ಟ್ನ ಮೇಲೆ, PG ಸಬ್ಜೆಕ್ಟ್ ಮೇಲೆ ನೀವು ಕಲ್ತಿರುವಂತಹ PG ಸಬ್ಜೆಕ್ಟ್ನ ಬಗ್ಗೆ ನಿಮಗೆ ಆಳವಾದಂತಹ ಜ್ಞಾನ ಇರಬೇಕು. ಸೊ ಹಾಗಾಗಿ PG ಸಬ್ಜೆಕ್ಟನ್ನು ಥರಾಗಿ ಓದಿ ಮುಗಿಸಬೇಕಾಗ್ತದೆ. ಸೊ ನೆಕ್ಸ್ಟ್, ಸ್ಟಡಿ ದ ಕರಿಕ್ಯುಲಮ್ ಸೀರಿಯಸ್ಲಿ. ಸೊ ತುಂಬ ಸೀರಿಯಸ್ನೆಸ್ನಿಂದ ನೀವು ಕೊಟ್ಟಿರ್ತಕ್ಕಂಥ ಕರಿಕ್ಯುಲಮ್ ಅಥವಾ ಸಿಲೆಬಸ್ಸನ್ನು ಸ್ಟಡಿ ಮಾಡಬೇಕು. ಸೊ ಕ್ವಶನ್ ಪೇಪರ್ಗೆ ನೀವು ಈ ಒಂದು KCET ಪರೀಕ್ಷೆಯನ್ನು ನೀವು ಯಶಸ್ಸಿಯನ್ನು ಆಗಲೇಬೇಕಂತೇಳಿ, KCET ಪರೀಕ್ಷೆಯನ್ನು ಕ್ಲಿಯರ್ ಮಾಡಲೇಬೇಕಂತೇಳುವಂತಹ ಒಂದು ಗುರಿಯಿಂದ, ಸೀರಿಯಸ್ನೆಸ್ನಿಂದ ನೀವು ಸ್ಟಡಿಯನ್ನು ಮಾಡಬೇಕು. ಸೊ ನೆಕ್ಸ್ಟ್, ಮೇಕ್ ಯುವರ್ ಶಾರ್ಟ್ ನೋಟ್ಸ್ ಆಫ್ ಯುವರ್ ಓನ್. ಅಂದರೆ ನಿಮ್ಮದೇ ಶಾರ್ಟ್ ನೋಟ್ಗಳನ್ನು ಮಾಡಿಕೊಳ್ಳಿ. ಪೇಪರ್ 1ನಲ್ಲಿ ಹೇಳಿದಾಗೆ ನಿಮ್ಮದೇ ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಸೊ ಇದು ನಿಮಗೆ ಲಾಸ್ಟ್ ಮೊಮೆಂಟ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಉದ್ದ ನೋಟ್ಸ್ಗಳನ್ನು ಬರೆಯುವುದಲ್ಲ, ಸೊ ಶಾರ್ಟ್ ನೋಟ್ಸ್ಗಳನ್ನು ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ನೀವೇ ಓದೋದಲ್ವ. ಸೊ ಹಾಗಾಗಿ ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಶಾರ್ಟ್ ನೋಟ್ಸ್ಗಳನ್ನು, ಪಾಯಿಂಟ್ಸ್ಗಳನ್ನು ನೀವು ಬರ್ಕೊಳ್ಳಿ. ಸೊ ನೆಕ್ಸ್ಟ್, ಅಟೆಂಪ್ಟ್ ಮೋರ್ ಆ್ಯಂಡ್ ಮೋರ್ ಮಾಕ್ ಟೆಸ್ಟ್. ಇದಕ್ಕೆ ಕೂಡ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ. ಸೊ ನಿಮಗೆ ನೀವೇ ಮಾಕ್ ಟೆಸ್ಟ್ಗಳನ್ನು ತಗೊಳ್ಳಿ, ಮಾಡೆಲ್ ಕ್ವಶನ್ ಪೇಪರ್ ಟೆಸ್ಟ್ ಸೀರೀಸ್ಗಳನ್ನು ತಗೊಳ್ಳಿ. ಸೊ ಕ್ವಶನ್ ಪೇಪರ್ ಟೆಸ್ಟ್ಗಳು ನಿಮಗೆ, ಟೆಸ್ಟ್ ಸೀರೀಸ್ಗಳು ಸಿಗ್ತವೆ ನಿಮಗೆ, ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಬೇರೆ ಬೇರೆ ಬುಕ್ಸ್ಗಳಿದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೀವೇ ಮಾಕ್ ಟೆಸ್ಟ್ಗಳನ್ನು ತಗೊಂಡು ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ. ಸೊ ಮಾಕ್ ಟೆಸ್ಟ್ ಕೊಡಿದ್ರೆ ನಿಮಗೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಒಂದು ಧೈರ್ಯ ಬರ್ತದೆ. ಸೊ ಹಾಗೆಯೇ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ಐಡಿಯಾ ಸಿಗ್ತದೆ ಮಾಕ್ ಟೆಸ್ಟ್ನಿಂದ. ಸೊ ಹಾಗಾಗಿ ಸಾಧ್ಯವಾದಷ್ಟು ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ. ಸೊ ಹಾಗೆಯೇ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ರಿವೈಸ್ ಡೈಲಿ. ಸೊ ಪೇಪರ್ 1ಗೆ ಹೇಳಿದಾಗೆ ರಿವಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಏನು ಕಲ್ತಿದ್ದೀರಿ ಸೊ ಅದನ್ನು ಡೈರೆಕ್ಟಾಗಿ ಮರೆತು ಬಿಡೋದಲ್ಲ. ಸೊ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ರಿವೈಸ್ ಮಾಡ್ತಾನೆ ಇರಿ, ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ತಿಂಗಳು ರಿವೈಸ್ ಮಾಡ್ತಾ ಇರಿ. ಸೊ 2 ತಿಂಗಳು ನಿಮಗೆ ಪ್ರಿಪರೇಷನ್ಗೆ ಸಿಗ್ತದೆ. ಸೊ ಹಾಗಾಗಿ ಪ್ರತಿದಿನ ದಿವಸ ಈ ಒಂದು ಸಬ್ಜೆಕ್ಟ್ ಪೇಪರ್ 2 ಸ್ಪೆಸಿಫಿಕ್ ಪೇಪರನ್ನು ನೀವು ಪ್ರತಿ ದಿವಸ ಕನಿಷ್ಠ 2 ಗಂಟೆಗಳ ಕಾಲ ಓದಬೇಕಾಗ್ತದೆ. 3 ಗಂಟೆಗಳ ಕಾಲ ಓದಬೇಕಾಗ್ತದೆ. ಸೊ ಒಟ್ಟು 5 ಗಂಟೆಗಳ ಕಾಲ ಪ್ರಿಪರೇಷನ್ ಇದ್ದರೆ ನೀವು ಖಂಡಿತವಾಗಿಯೂ ನೀವು ಯಶಸ್ಸನ್ನು ಗಳಿಸ್ತೀರಿ. ಸೊ ಈ ಥರ ಮಾಡಿದರೆ ನೀವು ಯಶಸ್ಸನ್ನು ಗಳಿಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಥರ ಸ್ಮಾರ್ಟ್ ವರ್ಕನ್ನು ಮಾಡಿದರೆ ನೀವು ಖಂಡಿತವಾಗಿ ಕೂಡ ಯಶಸ್ಸನ್ನು ಗಳಿಸ್ತೀರಿ. ಪೇಪರ್ 1 ಮತ್ತು ಪೇಪರ್ 2ಗೆ ಇಲ್ಲಿ ನಾನು ಏನು ಹೇಳಿದ್ದೇನೆ ಸೊ ಆ ಥರ ಸೀರಿಯಸ್ ಆಗಿ ಸ್ಟಡಿಯನ್ನು ಮಾಡಿದರೆ ಖಂಡಿತವಾಗಿ ಯಶಸ್ಸನ್ನು ಗಳಿಸ್ತೀರಿ. ಸೊ ಈ ಥರ ಪೇಪರ್ 1 ಮತ್ತು ಪೇಪರ್ 2ಗೆ ನಿಮ್ಮ ಸ್ಟಡೀಸ್ಗಳು ಬೇಕಾಗ್ತವೆ. ಸೊ ನೆಕ್ಸ್ಟ್, ಟ್ರೈ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಪೇಪರ್ 1. ಸೊ ಪೇಪರ್ 1 ಅಂದರೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಏನಿದೆ ಸೊ ಆ ಒಂದು ಪತ್ರಿಕೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಿ. ಸೊ ಯಾಕೆ ಅಂತ ಹೇಳಿದರೆ
ಪೇಪರ್ 2 ಅನ್ನುವಂಥದ್ದು ಇದು PG ಸಬ್ಜೆಕ್ಟ್ PG ಡೊಮೈನ್ ಪೇಪರ್ ಆಗಿರುವಂಥದ್ದು. PG ಸಬ್ಜೆಕ್ಟ್ ಡೊಮೈನ್ ಪೇಪರ್ ಎಕ್ಸಾಮಿನೇಷನ್ ವಿಲ್ ಬಿ ಡಿಫಿಕಲ್ಟ್ ದೋ ಇಟ್ ರಿಕ್ವೈರ್ಸ್ ಡೀಪರ್ ಸಬ್ಜೆಕ್ಟ್ ನಾಲೆಜ್. ಅಂದರೆ ಕೆಲವರಿಗೆ PG ಸಬ್ಜೆಕ್ಟ್ಗಳು ತುಂಬಾ ಈಸಿ ಆಗ್ಬೋದು, ಪೇಪರ್ 1 ಜನರಲ್ ಟಾಪಿಕ್ ಕಷ್ಟ ಆಗ್ಬೋದು. ಸೊ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಹೆಚ್ಚಿನ ಜನರಿಗೆ PG ಸಬ್ಜೆಕ್ಟ್ಗಳು ಕಷ್ಟ ಅಂತ ಅನಿಸ್ತದೆ, GK ಪೇಪರ್ ಈಸಿ ಅಂತ ಅನ್ನಿಸ್ತದೆ. ಸೊ ನನಗೆ ಪರ್ಸನಲ್ ಆಗಿ ಕೂಡ KCET ಕ್ಲಿಯರ್ ಮಾಡುವಲ್ಲಿ ನನಗೆ ಪೇಪರ್ 1 ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರುವಂಥದ್ದು ತುಂಬಾ ಹೆಲ್ಪಿಗೆ ಬಂತು. ಪೇಪರ್ 1 ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರಿಂದ PG ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ ಬಂದರೂ ಕೂಡ, ಒಂದಷ್ಟು ಕಡಿಮೆ ಮಾರ್ಕ್ಸ್ಗಳು ಬಂದರೂ ಕೂಡ ಆ ಒಂದು ಎರಡು ಪೇಪರನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬಾ ತುಂಬಾ ಹೆಲ್ಪ್ ಆಯಿತು ನನಗೆ ಪರ್ಸನಲ್ ಆಗಿ. ಸೊ ಆದ್ದರಿಂದ PG ಸಬ್ಜೆಕ್ಟನ್ನು ಕೂಡ ಸ್ಟಡಿ ಮಾಡಿ ಡೀಪರ್ ನಾಲೆಜ್ ಬೇಕಾಗ್ತದೆ. ಸೊ ಹಾಗೆಯೇ ಪೇಪರ್ 1ಗೆ ಜನರಲ್ ಪೇಪರಿಗೆ ನೀವು ಪ್ರಿಫರೆನ್ಸನ್ನು ಕೊಡಿ, ಸಾಧ್ಯವಾದಷ್ಟು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಪರ್ಸೆಂಟೇಜಿಗೆ, ನಿಮ್ಮ ಕಟ್ ಆಫ್ ಮಾರ್ಜಿನನ್ನು ರೀಚ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಕ್ಯಾಂಡಿಡೇಟ್ಸ್ ಶುಡ್ ಟ್ರೈ ಟು ಸ್ಕೋರ್ ಬೆಟರ್ ಮಾರ್ಕ್ಸ್ ಇನ್ ಪೇಪರ್ 1. ಸೊ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಪೇಪರ್ 2 ನಾಲೆಜ್ ನಿಮಗೆ ಹೇಗೂ ಇರ್ತದೆ. ಪೇಪರ್ ಏನು PG ಸಬ್ಜೆಕ್ಟಲ್ಲಿ ಹಿಡಿತವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಸಬ್ಜೆಕ್ಟ್ ನಾಲೆಜ್ ಇರ್ತದೆ. ಸೊ ಅದರ ಜೊತೆಗೆ ಇವರು ವೀಕ್ ಆಗುವಂಥದ್ದು ಪೇಪರ್ 1ನಲ್ಲಿ. ಕೆಲವರು ಏನು ಮಾಡ್ತಾರೆ, ಬರೀ PG ಓರಿಯೆಂಟೆಡ್ ಅಂಥ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. PG ಓರಿಯೆಂಟೆಡ್ ಸಬ್ಜೆಕ್ಟ್ಗೆ ಅಲ್ಲಿ ಮಾತ್ರ ಸ್ಟ್ರಾಂಗ್ ಇರ್ತಾರೆ. ಸೊ ಅದರ ಹೊರತು ಜನರಲ್ ನಾಲೆಜ್ ಏನೂ ಇರೋದಿಲ್ಲ. ಸೊ ಇಂಥವರು ನೀವು ಪೇಪರ್ 1ಗೆ ಸಾಕಷ್ಟು ಮಹತ್ವವನ್ನು ಕೊಡಬೇಕಾಗ್ತದೆ. ಸೊ ಅದು ಜನರಲ್ ಪೇಪರ್ ಬಂದದನ್ನು ಬರಿಬೋದು, ಸೊ ಏನಿದ್ರು ಬರಿಬೋದು, ಟಿಕ್ ಹಾಕೋದಲ್ಲ. ಸೊ ಈ ಥರ ಆ್ಯಟಿಟ್ಯೂಡ್ ಇರಬಾರ್ದು. ಸೊ ಪೇಪರ್ 1ಗೆ ಸೀರಿಯಸ್ನೆಸ್ಸಿಂದ ಸ್ಟಡಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಎರಡೂ ಪೇಪರ್ ಕೂಡ ಅಟ್ಲೀಸ್ಟ್ ನೀವು 35%, SC/ST 35, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ 40% ಮಾರ್ಕ್ಸ್ಗಳು ಬೇಕಾಗಿರೋದ್ರಿಂದ, 40% ಮಾರ್ಕ್ ಬೇಕಾಗಿರೋದ್ರಿಂದ ನೀವು ಎರಡೂ ಪೇಪರಲ್ಲಿ ಕೂಡ ಇಷ್ಟು ಅಂಕಗಳನ್ನು ಗಳಿಸಿದರೆ ಮಾತ್ರ ನಿಮ್ಮನ್ನು ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ PG ಸಬ್ಜೆಕ್ಟಲ್ಲಿ ನೀವು ಉತ್ತಮವಾದಂಥ ಹಿಡಿತವನ್ನು ಹೊಂದಿ ಒಂದು 60% ಅಷ್ಟು ಮಾರ್ಕನ್ನು ಗಳಿಸಿದರೂ ಕೂಡ PG ಪೇಪರಲ್ಲಿ ನೀವು ಬಿಲೋ 40, 35, ಬಿಲೋ 30% ಗಳಿಸಿದರೆ, ಬಿಲೋ 30% ಮಾರ್ಕ್ ಪೇಪರನ್ನು ಗಳಿಸಿದರೆ ನೀವು ಎಲಿಜಿಬಲ್ ಆಗೋದಿಲ್ಲ, ನಿಮ್ಮನ್ನು ಕನ್ಸಿಡರ್ ಮಾಡೋದೇ ಇಲ್ಲ, ನಿಮ್ಮ ಇವ್ಯಾಲ್ಯೂಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಜಸ್ಟ್ ನೋಡೋದು ನೀವು ಪೇಪರ್ 1 ಆ್ಯಂಡ್ ಪೇಪರ್ 2 ಅಲ್ಲಿ ಅವರು ಹೇಳಿದಂತಹ ಏನು ಎವರೇಜ್ ಮಾರ್ಕ್ ಏನಿದೆ ಅಷ್ಟನ್ನು ಗಳಿಸಿದ್ರೆ ಅಂತ ನೋಡ್ತಾರೆ. ಸೊ ಅಷ್ಟನ್ನು ಗಳಿಸಿದರೆ ಮಾತ್ರ ನಿಮ್ಮ ಪೇಪರನ್ನು OMR ಶೀಟನ್ನು ಇವ್ಯಾಲ್ಯೂಷನ್ ಮಾಡ್ತಾರೆ. ಸೊ ಇಲ್ಲ ಅಂತ ಹೇಳಿದರೆ ನಿಮ್ಮ ಪೇಪರನ್ನು ಇವ್ಯಾಲ್ಯೂಷನ್ ಮಾಡೋದಿಲ್ಲ, ನಿಮ್ಮನ್ನು ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದೊಂದು ನೆನಪಿರಲಿ. ಸೊ ಪೇಪರ್ 2 ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಪೇಪರ್ 1 ಕೂಡ ಆಗಿರೋದು, ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಎರಡರಲ್ಲಿ ಕೂಡ ಎವರೇಜ್ ಮಾರ್ಕ್ಸ್ಗಳು ಬೇಕಾಗ್ತದೆ. ಸೊ ಇದು ನಿಮ್ಮ ಕಟ್ ಆಫ್ ಮಾರ್ಜಿನ್ ಏನಿದೆ, ಸೊ ಇದನ್ನು ರೀಚ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕಟ್ ಆಫ್ ಮಾರ್ಜಿನನ್ನು ರೀಚ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಟ್ ಹೆಲ್ಪ್ಸ್ ಫಾರ್ ಯು ಟು ರೀಚ್ ಯುವರ್ ಕಟ್ ಆಫ್ ಮಾರ್ಜಿನ್. ಸೊ ಇವಿಷ್ಟು ಒಂದಷ್ಟು ಮಾಹಿತಿ ನಿಮಗೆ. ಪೇಪರ್ 1ಗೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಪೇಪರ್ 2 ಕಾನ್ಸಂಟ್ರೇಟ್ ಮಾಡಬೇಡಿ. ಪೇಪರ್ 2 ಅಲ್ಲಿ 200 ಮಾರ್ಕ್ಸ್ ಇದೆ, ಪೇಪರ್ 1 ಬರೀ 100 ಮಾರ್ಕ್ಸ್ ಇರೋದಲ್ವ. ಸೊ ಹಾಗಾಗಿ ಪೇಪರ್ 1 ನೆಗ್ಲೆಕ್ಟ್ ಮಾಡ್ಬೋದು ಅನ್ನೋಂಥ ಆ್ಯಟಿಟ್ಯೂಡನ್ನು ಬಿಟ್ಟು ಬಿಡಿ. ಸೊ ನೆಕ್ಸ್ಟ್, ಕ್ಯಾನ್ ಐ ಕ್ರ್ಯಾಕ್ KCET 2023 ವಿತ್ 2 months ಆಫ್ ಪ್ರಿಪರೇಷನ್. ಸೊ ಇನ್ನು ಸರಿಸುಮಾರು 60 ದಿನಗಳಷ್ಟು ಕಾಲಾವಕಾಶ ಇದೆ. ಸುಮಾರು 2 ತಿಂಗಳುಗಳಷ್ಟು ಕಾಲಾವಕಾಶ ನಿಮಗೆ ಸಿಗ್ತದೆ. ಸೊ ಈ ಒಂದು ಸಮಯಾವಕಾಶದ ಒಳಗಡೆ ಸೊ ನಾನು ಇನ್ನೂ ತಯಾರಿಯನ್ನು ಆರಂಭಿಸಿಲ್ಲ. ಸಾಕಷ್ಟು ತಯಾರಿಗಳು ಬೇಕಾಗ್ತವೆ ಅಂತ ಹೇಳ್ತಾರೆ, ಇನ್ನೂ ನಾನು ತಯಾರಿಯನ್ನು ಆರಂಭಿಸಿಲ್ಲ. ನಾನು ಈ ಒಂದು 2 ತಿಂಗಳ ಒಳಗಡೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದರೆ, 2 ತಿಂಗಳ ಒಂದು ಸಮಯಾವಕಾಶದಲ್ಲಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದರೆ ನಾನು ಕ್ಲಿಯರ್ ಆಗ್ಬೋದಾ ಅನ್ನೋಂತಹ ಏನು ಕ್ವಶನ್ಸ್ಗಳು, ಮೈಂಡ್ಸೆಟ್ಗಳು ಸಾಕಷ್ಟು ಅಭ್ಯರ್ಥಿಗಳ ಮೈಂಡ್ಸಲ್ಲಿ ಇದೆ. ಸೊ ಹಾಗಾಗಿ ಖಂಡಿತವಾಗಿ ಕೂಡ ನೀವು ಕ್ಲಿಯರ್ ಆಗ್ಬೋದು. ಸೊ ಈಗ 2 ಮಂತ್ಸ್ ಏನಿದೆ, ಸೊ ಇದು ನಿಮಗೆ ಗೋಲ್ಡನ್ ಪೀರಿಯಡ್. ಸೊ ಇದರಲ್ಲಿ ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದರೆ, ನಿಮ್ಮ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಕೂಡ ಈ KCET ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ. ಇಟ್ ಈಸ್ ಪಾಸಿಬಲ್ ಟು ಕ್ರ್ಯಾಕ್ KCET ಎಕ್ಸಾಮಿನೇಷನ್ ಇನ್ ಫಸ್ಟ್ ಅಟೆಂಪ್ಟ್. ಹೌದು, ನೀವು ಈಗಾಗಲೇ PGಯನ್ನು ಸ್ಟಡಿ ಮಾಡ್ತಿದ್ದಂಥವರು ಕೂಡ
ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಫಸ್ಟ್ ಇಯರ್ ಅವ್ರ ಸೆಕೆಂಡ್ ಇಯರ್ ಇಲ್ಲಿ ಸ್ಟಡಿ ಮಾಡಿರ್ತಕ್ಕಂಥವ್ರು ಕೂಡ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಹಾಕಲಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನೀವು ಮೊದಲ ಪ್ರಯತ್ನದಲ್ಲಿ ನೀವು ಈ ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಬೋದು. ಮೊದಲ ಹಂತದಲ್ಲಿ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಏನು ಕಷ್ಟ ಅಂತೇನಿಲ್ಲ. ನೀವು ಡೆಡಿಕೇಟೆಡ್ ಸ್ಟಡಿಯನ್ನು ಮಾಡಿದರೆ ಖಂಡಿತವಾಗಿಯೂ ಈ ಪರೀಕ್ಷೆಯನ್ನು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್. ನಿಮಗೆ ನೀವೇ ನಿಮ್ಮದೇ ಆದಂತಹ ಒಂದು ವೇಳಾಪಟ್ಟಿಯನ್ನು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ. ಸೊ ಪ್ರಿಪೇರ್ ಅಕಾರ್ಡಿಂಗ್ ಟು ದ್ಯಾಟ್ ಟೈಮ್ ಟೇಬಲ್. ಆ ಟೈಮ್ ಟೇಬಲ್ಗೆ ಅನುಸಾರವಾಗಿ ನಿಮ್ಮ ಸ್ಟಡಿಯನ್ನು ಮಾಡಿ. ಸೊ ರೆಗ್ಯುಲರ್ ಸ್ಟಡಿಯೇ ಬೇಕಾಗ್ತದೆ. ಒಂದು ದಿವಸ ಸ್ಟಡಿ ಮಾಡೋದು 4 ದಿವಸ ಬಿಟ್ಟು ಮತ್ತೆ ಸ್ಟಡಿಯನ್ನು ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಸೊ ನೆಕ್ಸ್ಟ್, ಕೀಪ್ ಸಪ್ರೇಟ್ ಟೈಮ್ ಫಾರ್ ರಿವಿಷನ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ಸ್ಟಡಿ ಮಾಡ್ತೀರಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ, ಸೊ ಅದನ್ನು ಎಷ್ಟು ರಿವಿಷನ್ ಮಾಡ್ತೀರಿ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಪರೀಕ್ಷೆಯ ದೃಷ್ಟಿಯಿಂದ. ಸೊ ಕೀಪ್ ಸಪ್ರೇಟ್ ಟೈಮ್ ಫಾರ್ ರಿವಿಷನ್, ಬಿ ಸೆಲ್ಫ್ ಮೋಟಿವೇಟೆಡ್. ಸೊ ನಿಮಗೆ ನೀವೇ ಮೋಟಿವೇಶನನ್ನು ಮಾಡಿಕೊಳ್ಳಿ. ನಿಮಗೆ ನೀವೇ ರೋಲ್ ಮಾಡೆಲ್ ಆಗಿ ಅಂತ ಹೇಳ್ತಾ, ಸೊ ಇವಿಷ್ಟು ಸ್ಟ್ರಾಟಜಿಸ್ಗಳು. ಸೊ ಎಲ್ಲ ಮಾಹಿತಿಗಳನ್ನು ನಾನು ಇದರಲ್ಲಿ ತಿಳಿಸ್ತಿದ್ದೇನೆ ಅಂದ್ಕೊಳ್ತೇನೆ. ಸೊ ಹಾಗಾಗಿ ನಿಮಗೆ ಏನೇ ಡೌಟ್ಸ್ಗಳಿದ್ರೂ ಕೂಡ ನಿಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಹಾಗೆಯೇ ನಮ್ಮ ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಪರೀಕ್ಷೆಯ ಕೆಸೆಟ್ ಪರೀಕ್ಷೆಯ ಜನರಲ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ. ವಾರದಲ್ಲಿ ಕನಿಷ್ಠ 2ರಿಂದ 3 ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಸೊ ನೀವು ಈ ಒಂದು ವಿಡಿಯೋಗಳನ್ನು ರೆಫರ್ ಮಾಡಿ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಸೊ ಎಲ್ಲಗಳನ್ನು ಏನು ನಾವು ವಿಡಿಯೋ ಮೆಟೀರಿಯಲ್ಗಳನ್ನು ಪ್ರೊವೈಡ್ ಮಾಡ್ತೇವೆ, ಸೊ ಅದನ್ನು ರೆಫರ್ ಮಾಡಿ ನೀವು ಜನರಲ್ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸೊ ಗುಡ್ ಲಕ್ ಫಾರ್ ಯುವರ್ ಕೆಸೆಟ್ 2023 ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.